ಕರೆಕ್ಟ್. ನಿಮ್ಮ ದಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವು ಲೋಕಲಲ್ಲಿ ಇರೋರ್ನೆಲ್ಲ ಮೀಟ್ ಮಾಡಬೇಕು. ಇಲ್ಲ ನಮ್ಮ ಲೀಡರ್ಸ್ಗೆ ಹೇಳಿ ಒಂದೊಂದು ಮೀಟಿಂಗ್ ಮಾಡಿಸ್ಕೊಂಡು ಲೋಕಲ್ ಅವ್ರದ್ದೆಲ್ಲ ಒಂದು ಕಡೆ ನಾವು ಸೇರಿಸ್ತೀವಿ, ನಾನು ಬರ್ತೀನಿ, ನೀವು ನಾವೆಲ್ಲ ಕೂತ್ಕೊಂಡು ಅವ್ರಿಗೆ ಮೋಟಿವೇಟ್ ಮಾಡಿ ಇದೆಲ್ಲ ಇದೆ ಇಲ್ಲಿ ಫ್ರೀ. ಅವ್ರಿಗೆ ಈಗ ನೋಡಿ, ಒಂದು ಪ್ರೈವೇಟ್ ಶಾಲೆಗೆ ಹೋಗ್ಬೇಕು ಮಗು ಅಂದರೆ ಮಿನಿಮಮ್ 45,000-50,000 ರೂಪಾಯಿ ಬೇಕು. ಒಂದು 2 ಮಕ್ಕಳಿಂದ 1 ಲಕ್ಷ ರೂಪಾಯಿ ವರ್ಷಕ್ಕೆ. ಅವರು 30,000-40,000 ಸಂಬಳ ಇರೋನು ಅದೇ ದೊಡ್ಡ ಕೆಲಸ. ಸಾಲ ತಗೋಬೇಕಾಗ್ತದೆ, ಬಡ್ಡಿಗೆ ತಗೋಬೇಕಾಗ್ತದೆ. ಅಟ್ಲೀಸ್ಟ್ ನಾವು ಅವ್ರನ್ನ ಅದರಿಂದ ತಪ್ಪಿಸ್ಬೋದು. ಎಕನಾಮಿಕಲಿ ಆಲ್ಸೋ ದೇ ಗೆಟ್ ಎ ಸಪೋರ್ಟ್ ಅಲ್ಲ. ಸೊ ನೀವು ಇದನ್ನೆಲ್ಲ ರೆಡಿ ಮಾಡಿ ಅದಕ್ಕೇನು ಮಾಡಬೇಕು ವ್ಯವಸ್ಥೆ ಮಾಡಬೇಕು. ಒಂದು ಇಲ್ಲೇ ಎಲ್ಲ ಒಂದು ದಿವಸ ಇಲ್ಲ ಕರೆಸಿ ಎಲ್ಲರನ್ನ ಅಲ್ಲ, ಇವ್ರು ಕರಿತಾನೂ ಇಲ್ವಲ್ಲ ಯಾವುದಕ್ಕೂ. ಇವರೇ ಎಲ್ಲ ಮಾಡ್ಕೊಂಡು ಬಿಡ್ತಾರೆ. ನಾವು ಜೋಹರ್ ನೋಟ್ ಮಾಡು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದು ಗೌರ್ಮೆಂಟ್, BBMP ಗೌರ್ಮೆಂಟ್ ಎರಡೂ ಕರೆಸು. ಒಂದು ಮೀಟಿಂಗ್ ಮಾಡಿ ನಮ್ಮ ಆಫೀಸಲ್ಲಿ ಕಲೇಶಪ್ಪ ಅವರೇ, ನಾವು ನೀವು ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ. ಯಾಕಂದರೆ ಇವೆಲ್ಲ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರು, ಗ್ರೌಂಡು ಯಾವ ಸ್ಕೂಲ್ ಹತ್ರ ಇದೆ ಇಲ್ಲಿ ಪ್ರೈವೇಟ್ ಅವ್ರ ಹತ್ರ? ಬಾಡಿಗೆ ಬಿಲ್ಡಿಂಗಲ್ಲಿ ಕ್ಲಾಸ್ ರೂಮಲ್ಲಿ ಜಾಗನೂ ಇರೋಲ್ಲ, ಕಿಟಕಿನೂ ಇರೋಲ್ಲ. ಅಂಥ ಕಡೆ ಕೂರಿಸ್ಕೊಂಡು ಅವ್ರು ಪಾಠ ಹೇಳ್ಕೊಟ್ಟು ದುಡ್ಡು ಇಸ್ಕೊಂಡು ಮಾಡ್ತಾರೆ ಅಂದರೆ ನಾವು ಇಷ್ಟೆಲ್ಲ ಇಟ್ಕೊಂಡು ನೀವೇನು ಮಾಡ್ತಾ ಇದ್ದೀರಾ? ಬರೀ ನಿಮ್ಮ ಸಂಬಳ ತೊಗೊಂಡು ಹೋಗ್ತಾ ಇದ್ದೀರಾ. ಆ ಪ್ರೈವೇಟ್ ಸ್ಕೂಲ್ ಅವರು ಗ್ರೌಂಡ್ ನಮ್ಮದೇ ಯೂಸ್ ಮಾಡ್ತಾ ಇದ್ದಾರೆ. ಹೌದು, ನಮ್ಮ ಗ್ರೌಂಡ್ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲ, ಇದನ್ನು ನಾವು ಸ್ವಲ್ಪ ಸರಿ ಮಾಡಬೇಕು. ನಮ್ಮ ಉದ್ದೇಶ ಪ್ರೈವೇಟ್ ಸ್ಕೂಲ್ ನಡೀಲಿ, ಅವ್ರು ಯಾರಿಗೆ ದುಡ್ಡಿದೆ ಮಾಡ್ಕೊಂಡು ಹೋಗ್ಲಿ. ಬಟ್ ಇಲ್ಲದೆ ಇರೋರು ಹೋಗಿ ಸಾಲ ಬಡ್ಡಿ ತೊಗೊಂಡು ಓದಿಸೋವಂಥ ಪರಿಸ್ಥಿತಿ ಇವತ್ತಿದೆಯಲ್ಲ, ಅದನ್ನು ನಾವು ನಿಲ್ಲಿಸ್ಬೇಕು. ಅಲ್ಲ, ಇದನ್ನೊಂದು ಪ್ರೋಗ್ರಾಮ್ ಮಾಡೋಣ. ನೀವು ಈಗೆಲ್ಲ ಸೇರಿಕೊಂಡು ಲೀಡರ್ಸು ನೀವೆಲ್ಲರೂ ಸೇರಿಕೊಂಡು ಇಲ್ಲೇ ಮಾಡಿಸಿ ಸ್ವಲ್ಪ